ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಎಲ್ಲ ಬಸವ ಟಿ ವಿಯ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ವಿಷಯ ಆಕ್ಯುಪ್ರೆಷರ್. ಇದು 2ನೇ ಸಂಚಿಕೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಆಕ್ಯುಪ್ರೆಷರ್ನ ಹಿನ್ನೆಲೆಯನ್ನು ನೋಡಿದ್ವಿ. ಇವತ್ತು ಇದು ಹೇಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಕ್ಕಂಥ ವಿಷಯದ ಮೇಲೆ ಬೆಳಕನ್ನು ಚೆಲ್ಲೋಣ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಸಂಚಲನೆ, ಎನರ್ಜಿ ಅಂದರೆ ಜೀವಕಾಂತ ಶಕ್ತಿಯ ಹರಿವಿದೆ. ಈ ಜೀವಕಾಂತೀಯ ಶಕ್ತಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನ ನಿಯಂತ್ರಿಸಲ್ಪಡುತ್ತದೆ, ಇನ್ಫ್ಲೂಯೆನ್ಸ್ ಮಾಡತ್ವೆ, ರೆಗ್ಯುಲೇಟ್ ಮಾಡತ್ವೆ. ಈ ಎನರ್ಜಿ ಮೆರಿಡಿಯನ್ಸ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಷ್ಟು ಆರ್ಗನ್ಗಳನ್ನ. ಇದರ ಸಲುವಾಗಿ ಈ ಮೆರಿಡಿಯನ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳ ಹೆಸರನ್ನೇ ಇಟ್ಟಿದ್ದಾರೆ. ಮತ್ತು ಯಾವಾಗ ಅನಾರೋಗ್ಯ ಬರುತ್ತಪ್ಪ ಅಂತ ಹೇಳಿದರೆ, ಈಗಾಗಲೇ ತಿಳಿಸ್ಕೊಟ್ಟಂಗೆ, ಯಾವಾಗ ಈ ಶಕ್ತಿ ಪಥದಲ್ಲಿ ಅಂದರೆ ನಿಯಮಿತವಾದ ಒಂದು ಶಕ್ತಿಯ ನಮ್ಮ ಎನರ್ಜಿ ಮೆರಿಡಿಯನ್ಸ್ ಪಥದಲ್ಲಿ ಯಾವಾಗ ಹರಿವಿನಲ್ಲಿ ಅಡಚಣೆ ಆಗುತ್ತೋ ಆವಾಗ ಅನಾರೋಗ್ಯ ಬರುತ್ತೆ. ಅದನ್ನು ಹೇಗಪ್ಪ ನಿಯಂತ್ರಿಸೋದು ಅಂತಂತಂದರೆ, ನಮ್ಮ ಕೈನಲ್ಲಿ ಮತ್ತು ಅಂಗೈನಲ್ಲಿ ಮತ್ತು ಕಾಲಿನಲ್ಲಿ, ಪಾದದಲ್ಲಿ ಆಕ್ಯುಪಾಯಿಂಟ್ಸ್ ಅಂತ ಗುರುತಿಸಲ್ಪಟ್ಟಿದೆ ಬಿಂದುಗಳು. ಅದು ನಮ್ಮ ಪ್ರತಿಯೊಂದು ಇಡೀ ದೇಹದ ಎಲ್ಲ ಅಂಗಾಂಗಗಳ ಅಂದರೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಆಕ್ಯುಪಾಯಿಂಟ್ಸ್ಗಳು ನಮ್ಮ ಅಂಗೈನಲ್ಲಿ ಮತ್ತು ಪಾದದಲ್ಲಿ ಗುರುತಿಸಲ್ಪಟ್ಟಿದೆ. ಇದನ್ನು ನಮ್ಮ ಅನೇಕ ಋಷಿಮುನಿಗಳು ಇದನ್ನು ಸುಮಾರು 5,000 ವರ್ಷಗಳನ್ನೇ ಇದನ್ನು ಪ್ರಕಟಿಸಿದ್ದಾರೆ. ಸುಶ್ರುತ ಅವರ ಸಂಹಿತೆಯಲ್ಲಿ ಇದರ ಬಗ್ಗೆ ತೀವ್ರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಹೇಗೆ ಮತ್ತು ಆರೋಗ್ಯವನ್ನು ಇದನ್ನು ನಿಯಂತ್ರಿಸ್ಬೋದು ಅಂತಂದರೆ, ಒಂದು ಮೆಥಾಡಿಕಲಿ ಅದನ್ನು ಆಕ್ಯುಪಾಯಿಂಟ್ನ, ಅದಕ್ಕೆ ಒಂದೊಂದು ಅಂಗಕ್ಕೆ ಸಂಬಂಧಪಟ್ಟಂತಹ ಆಕ್ಯುಪಾಯಿಂಟ್ಸ್ನ ಒಂದು ನಿರ್ದಿಷ್ಟವಾದ ನಿಯಮಿತವಾದ ರೀತಿಯಲ್ಲಿ ನಿಯಮದಲ್ಲಿ ನಾವು ಅದನ್ನು ಒತ್ತಡ ಕೊಡೋದ್ರಿಂದ ಕಡಿಮೆ ಆಗಿರ್ತಕ್ಕಂಥ ಎನರ್ಜಿ ಫ್ಲೋನ ಸರಿ ಮಾಡ್ಬೋದು, ಹೆಚ್ಚಿದ್ರೆ ನಿಯಂತ್ರಿಸ್ಬೋದು. ಸ್ಟಾಗ್ನೇಷನ್ ಅಥವಾ ನಿಂತ್ಕೊಂಡ್ಬಿಟ್ಟಿದ್ರೆ ಅದನ್ನು ಹರಿವನ್ನು ಸರಿ ಮಾಡ್ಬೋದು. ಅಥವಾ ಕಾಂಟ್ರವೆಕ್ಷನ್ ಅಂದರೆ ಉಲ್ಟಾ ಬರ್ತಾ ಇತ್ತಂತಂದರೆ ಅದನ್ನು ಕೂಡ ನಿಯಂತ್ರಿಸಬಹುದು. ಈ ಶಾಸ್ತ್ರವನ್ನು ಆಕ್ಯುಪ್ರೆಷರ್ ಅಂತ ಕರೀತಾರೆ. ಇದು ಯಾವ್ಯಾವ ಅಂಗ ದೇಹದಲ್ಲಿ ಎಲ್ಲಿದೆ ಅಂತ ಅನ್ನೋದಕ್ಕೆ ಬಹಳ ಒಂದು ಸರಳವಾದ ತುಲ್ಯಾರ್ಥವನ್ನು ಕಂಡುಹಿಡಿದಿದ್ದಾರೆ. ನಮ್ಮ ಹಿಂದೆ ಇದನ್ನು ಯಾರು ಆವಿಷ್ಕಾರ ಮಾಡಿದ್ರೋ ಅಂಥ ಋಷಿಮುನಿಗಳು. ನಮ್ಮ ವಿಶ್ವನ ಬ್ರಹ್ಮಾಂಡ ಅಂತಾರೆ. ಅದು ಹೇಗೆ ನಿರ್ಮಿತವಾಗಿದೆಯೋ ಅದೇ ರೀತಿಯಲ್ಲಿ ಇದನ್ನು ನಮ್ಮ ದೇಹವನ್ನು ಪಿಂಡಾಂಡ ಅಂತ ಕರೀತಾರೆ. ಈ ಪಿಂಡಾಂಡ ಕೂಡ ಬ್ರಹ್ಮಾಂಡದ ಒಂದು ಅಂಶ. ಬ್ರಹ್ಮಾಂಡದಲ್ಲಿ ಏನು ಅಡಗಿದೆಯೋ ಇದಷ್ಟು ಸತ್ವ ಸಾರಗಳು ನಮ್ಮ ದೇಹದಲ್ಲಿ ಅಡಗಿದೆ. ಅದೇ ರೀತಿಯಲ್ಲಿ ನಮ್ಮ ದೇಹವನ್ನು ಇವಾಗ ಸಂಕುಚಿತಗೊಳಿಸ್ತು ಅಂತಂದರೆ ಅದನ್ನು ನಮ್ಮ ಈ ಅಂಗೈಗೆ ಹೋಲಿಸಬಹುದು. ಹೇಗಪ್ಪ ಅಂತಂದರೆ, ನಮ್ಮ ದೇಹದಲ್ಲಿ ಇವಾಗ 2 ಕಾಲು, 2 ಕೈ ಮತ್ತು ಟ್ರಂಕ್ ಆಫ್ ದಿ ಬಾಡಿ ಅಂತ ಕರಿತೀವಿ, ತಲೆ ಇದೆ. ಇದು ಕೈನಲ್ಲಿ ಹೇಗೆ ಗುರುತಿಸಲ್ಪಡೋದು, ಹೇಗೆ ಹೋಲಿಕೆ ಮಾಡೋದು ಅಂತಂದರೆ, ಇದು 2 ಕಾಲು, 2 ಕೈ, ಈ 4 ಬೆರಳುಗಳು ಅಂದರೆ ತೋರ್ಬೆರಳು, ಕಿರುಬೆರಳು 2 ಕೈ ಆಗುತ್ತೆ, ಮಧ್ಯದ ಬೆರಳು, ಉಂಗುರದ ಬೆರಳು 2 ಕಾಲಾಗುತ್ತೆ. ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದರಲ್ಲಿ 3 ಜಾಯಿಂಟ್ಗಳಿದೆ, 3 ಜೋಡಣೆಗಳಿದೆ. ಇದು ಈಗ ಬಲಗೈನ ತೋರ್ಬೆರಳು ನಮ್ಮ ಬಲಗೈ, ಕಿರುಬೆರಳು ನಮ್ಮ ಎಡಗೈನ ರೆಪ್ರೆಸೆಂಟ್ ಮಾಡತ್ವೆ, ಪ್ರತಿನಿಧಿಸತ್ವೆ. ಇಲ್ಲಿ 3 ಈ ಜೋಡಣೆಗಳಿದೆಯಲ್ಲ ಅಂದರೆ ಜಾಯಿಂಟ್ಸು, ಅದು ಏನಪ್ಪ ಅಂತಂದರೆ ಶೋಲ್ಡರ್ ಜಾಯಿಂಟ್ ಅಂತ ಕರಿತೀವಿ, ಎಲ್ಬೋ ಜಾಯಿಂಟ್ ಅಂತ ಕರಿತೀವಿ, ಮತ್ತು ರಿಸ್ಟ್ ಜಾಯಿಂಟ್ ಅಂತ ಕರಿತೀವಿ. ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್, ರಿಸ್ಟ್ ಜಾಯಿಂಟ್. ಅದೇ ತರಹ ಕಾಲಿನಲ್ಲಿ ಥೈ ಜಾಯಿಂಟ್, ನೀ ಜಾಯಿಂಟ್, ಮೊಣಕಾಲು, ಮತ್ತು ಆ್ಯಂಕಲ್ ಜಾಯಿಂಟ್ ಅಂತ ಕರಿತೀವಿ. ಇವಾಗ ಉದಾಹರಣೆಗೆ ಯಾರಿಗಾದರೂ
ಮಂಡಿ ನೋವು ಸಾಮಾನ್ಯ ಸರ್ವೇ ಸಾಮಾನ್ಯ, ಅದು ಮಂಡಿ ನೋವು ಇತ್ತು ಅಂತಂದರೆ ನಾವು ಎಲ್ಲಿ ಚಿಕಿತ್ಸೆ ಕೊಡ್ಬೋದು ಅಂತಂದರೆ, ಇದು ನಾನು ಈಗಾಗಲೇ ಹೇಳ್ದಂಗೆ ಬಲಗಾಲು ಎಡಗಾಲು, ಬಲಗಾಲಿನ ಮಂಡಿ ನೋವು ಇತ್ತು ಅಂತಂದರೆ ಬಲಗಾಲಿನ ಅಂದರೆ ನಮ್ಮ ಬಲಗೈನ ಮಧ್ಯದ ಬೆರಳಿನ ಮಧ್ಯದ ಜಾಯಿಂಟ್ನಲ್ಲಿ ನಕ್ಲಿಂಗ್ ಮಾಡೋದ್ರ ಮೂಲಕ, ನಕ್ಲಿಂಗ್ ಅಂತಂದರೆ ತಿರ್ಚೋದ್ರ ಮೂಲಕ, ಸ್ವಲ್ಪ ಟ್ವಿಸ್ಟ್ ಮಾಡೋದ್ರ ಮೂಲಕ, ತಿರ್ಚೋದ್ರ ಮೂಲಕ ಹೀಗೆ ಟ್ವಿಸ್ಟ್ ಮಾಡ್ತು ಅಂತಂದರೆ ನಿಜವಾದ ನಮ್ಮ ಮಂಡಿಯಲ್ಲಿ ರಕ್ತ ಸಂಚಲನೆ ಮತ್ತು ಶಕ್ತಿ ಸಂಚಲನೆ ಸುಗಮವಾಗಿ ಹರಿದು ಅಡಚಣೆಯನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ನೋವು ನಿವಾರಣೆ ಆಗುತ್ತೆ. ಎಷ್ಟು ಸರಳ ಮತ್ತು ಸುಲಭ ನೋವು ಕಡಿಮೆ ಮಾಡ್ಕೊಳ್ಳೋದು. ಯಾವ ನೀ ರಿಪ್ಲೇಸ್ಮೆಂಟ್ ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ ಬೇಕಾಗೋದಿಲ್ಲ. ಎಷ್ಟು ಕ್ಲಿಷ್ಟಕರವಾದಂತಹ ಮಂಡಿ ನೋವನ್ನು ಕೂಡ ಈ ಪದ್ಧತಿಯ ಮೂಲಕ ಸರಳವಾಗಿ ನಿವಾರಣೆ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಆ್ಯಂಕಲ್ ಪ್ರಾಬ್ಲಮ್ ಅಂದರೆ ತೊಂದರೆ ಇತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಬೆರಳು, ಉದಾಹರಣೆಗೆ ಬಲಗಾಲಿನಲ್ಲಿ ಆ್ಯಂಕಲ್ನಲ್ಲಿ ನಮಗೆ ನೋವಿರುತ್ತೆ ಅಂತಂದರೆ ಬಲಗಾಲು ಈಗಾಗಲೇ ತಿಳಿಸ್ಕೊಟ್ಟಂಗೆ ನಮ್ಮ ಬಲಗೈನ ಮಧ್ಯದ ಬೆರಳು ಈ ಜಾಯಿಂಟ್ ಅಂದರೆ ತುದಿಯ ಜಾಯಿಂಟ್ನಲ್ಲಿ ನಕ್ಲಿಂಗ್ ಟ್ವಿಸ್ಟ್ ತಿರ್ಚುವುದರ ಮೂಲಕ ಅಲ್ಲಿ ಆ್ಯಕ್ಚುಲಿ ಅಂದರೆ ನಿಜವಾದ ಆ್ಯಂಕಲ್ನಲ್ಲಿ ರಕ್ತ ಸಂಚಲನೆ ಸುಗಮ ಆಗುತ್ತೆ, ಅಡಚಣೆ ನಿವಾರಣೆ ಆಗುತ್ತೆ, ಶಕ್ತಿಸ್ಪತ ಸರಿ ಹೋಗುತ್ತೆ. ಹಾಗಾಗಿ ನೋವು ನಿವಾರಣೆ ಆಗುತ್ತೆ. ಇದೇ ರೀತಿಯಲ್ಲಿ ಶೋಲ್ಡರ್ ಪೇನ್ ಇರ್ಬೋದು, ಎಲ್ಬೋ ಪೇನ್ ಇರ್ಬೋದು, ಅಥವಾ ರಿಸ್ಟ್ ಪೇನ್ ಇರ್ಬೋದು, ಅಥವಾ ಬೆರಳುಗಳಿಗೆ ಏನಾದರೂ ನೋವಾಗಿತ್ತು ಅಂತಂದರೆ ಇವಾಗ ಯಾವ ರೀತಿಯಲ್ಲಿ ಇದು ರಿಸ್ಟ್ ಅಂತ ಹೇಳ್ತೀವೋ ಅದರಿಂದ ಕೆಳಗಡೆ ಇರತಕ್ಕಂಥ ಈ ಭಾಗವನ್ನು ಇದು ಪ್ರತಿನಿಧಿಸಲ್ಪಡೋದ ಏರಿಯಾ ಏನಪ್ಪ ಅಂತಂದರೆ ಕೈ ಬೆರಳುಗಳು. ಇಲ್ಲಿ ಒತ್ತಡ ಕೊಡೋದ್ರಿಂದ ಬೆರಳಿನಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳನ್ನ ಸುಲಭವಾಗಿ ನಿವಾರಣೆ ಮಾಡ್ಕೋಬೋದು. ಇದು ತುಲ್ಯಾರ್ಥದ ಅಂದರೆ ಸಂಕೇತ, ಸಂಕ್ಷಿಪ್ತವಾದ ಸಾರ. ಹೇಗೆ ಇವಾಗ ನಮ್ಮ ಅಂದರೆ ಶಕ್ತಿ ಸಂಚಲನೆ ಹೇಗಾಗತ್ತೆ, ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೋದು. ನಮಗೆ ಇದನ್ನು ಹೇಗೆ ಕೆಲಸ ಮಾಡತಕ್ಕಂಥದ್ದು ಈ ಪದ್ಧತಿ ಏನಪ್ಪ ಅಂತ ಸುಲಭವಾಗಿ ತಿಳ್ಕೊಬೇಕು ಅಂದರೆ ಒಂದೆರಡು ಉದಾಹರಣೆಗಳನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಎಲ್ಲ ವಯಸ್ಸಿನವರು ಅಂದರೆ ಹೆಚ್ಚಿನವರು ಮಧ್ಯ ವಯಸ್ಸಿನ ನಂತರ ಅನಾವಶ್ಯಕವಾಗಿ ಸುಸ್ತು ಅಂತ ಹೇಳ್ತಾರೆ, ಆಯಾಸ ಅಂತ ಹೇಳ್ತಾರೆ. ಇದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ಯಾವಾಗಲೂ ನಾವು ನಮ್ಮ ಚೇತನವನ್ನು ಉತ್ಕೃಷ್ಟ ಮಟ್ಟದಲ್ಲಿ ಇಟ್ಕೊಳ್ಳೋದು ಹೇಗೆ ಅಂದರೆ ಎಂತೂಸಿಯಾಸಮ್ ಆ್ಯಂಡ್ ಎನರ್ಜಿ ನಮ್ಮ ದೇಹದಲ್ಲಿ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಹೇಗಪ್ಪ ಅಂತಂತಂದರೆ ನಮ್ಮ ಬಲಗೈನ ರಿಸ್ಟ್ನಿಂದ ಹಿಡಿದು ಈ ಎಲ್ಬೋ ಮಧ್ಯದಲ್ಲಿರ್ತಕ್ಕಂಥ ಬಿಂದು, ಇದನ್ನು ಪೆರಿಕಾರ್ಡಿಯಮ್ ಸೆಂಟ್ರಲ್ ಪಾಯಿಂಟ್ ಅಂತ ಕರೀತಾರೆ. ಈ ಪೆರಿಕಾರ್ಡಿಯಮ್ ಅಂದರೆ ಏನಪ್ಪ ಅಂತಂದರೆ ಕವಚ, ನಮ್ಮ ಹೃದಯಕ್ಕೆ, ಶ್ವಾಸಕೋಶಕ್ಕೆ ಮತ್ತು ಚೆಸ್ಟ್ಗೆ ಒಂದು ಕವಚ ಇದ್ದಂಗೆ. ಇದು ಈ ಪಾಯಿಂಟ್ ಏನಪ್ಪ ಮಾಡುತ್ತೆ ಅಂತಂದರೆ ಶಕ್ತಿಯನ್ನು ಮತ್ತು ರಕ್ತ ಸಂಚಲನ ಇಡೀ ದೇಹಕ್ಕೆ ಸರಿಯಾಗಿ ಅಂದರೆ ಪಂಪ್ ಮಾಡಿ ನಿರ್ವಹಿಸೋದ್ರಿಂದ ಯಾವ ಅಡಚಣೆ ಅಂದರೆ ಹರಿವಿನಲ್ಲಿ ಎನರ್ಜಿ ಫ್ಲೋನಲ್ಲಿ, ಬ್ಲಡ್ ಫ್ಲೋನಲ್ಲಿ ಯಾವುದೇ ಅಡಚಣೆ ಉಂಟಾಗೋದಿಲ್ಲ. ಹಾಗಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತ ಏನಪ್ಪ ಮಾಡುತ್ತೆ ಅಂತಂದರೆ ರಕ್ತದಲ್ಲಿ ನ್ಯೂಟ್ರಿಷನ್ಸ್ ಮತ್ತು ಆಕ್ಸಿಜನ್ ಇರುತ್ತೆ. ಹಾಗಾಗಿ ಅದು ಪ್ರತಿ ಕಣಗಳಿಗೆ ಇದನ್ನು ಸಪ್ಲೈ ಮಾಡುತ್ತೆ. ಅದೇ ಅಲ್ಲದೆ ಪ್ರತಿ ಕಣಗಳಿಂದ ಹೊರಗಡೆ ಬರ್ತಕ್ಕಂತಹ ಮಲಿನವಾದ ವಸ್ತುವಿನ ಸಂಗ್ರಹಿಸಿ ಹೊರ ಹಾಕತ್ತೆ. ಆದ್ದರಿಂದ ಇಲ್ಲಿ ಒತ್ತಡ ಕೊಡೋದ್ರಿಂದ ನಮ್ಮ ಚೈತನ್ಯ ಶಕ್ತಿ ಹುರುಪು ಜಾಸ್ತಿ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗುತ್ತೆ. ಬೇಗ ವಯಸ್ಸಾಗೋದನ್ನು ತಡಿಬೋದು. ಸದಾ ಯುವಕರಾಗಿ ಇರ್ತಕ್ಕಂಥ ಅತ್ಯಮೂಲ್ಯವಾದ ಬಿಂದು ಅಂತಂದರೆ ಇದನ್ನು ಅಂದರೆ ಪೆರಿಕಾರ್ಡಿಯಂ ಬಿಂದು ಅಂತ ಕರಿತೀವಿ. ಇಲ್ಲಿ ಹೀಗೆ ಒಂದು ಒತ್ತಡ ಕೊಡೋದ್ರಲ್ಲೂ ಒಂದು ರೀತಿ ಇದೆ. ಅದೇನಪ್ಪ ಅಂತಂದರೆ ನಮ್ಮ ಹೆಬ್ಬೆರಳಿನಿಂದ ಈ ಥರ 90 ಡಿಗ್ರಿ ಈ ಥರ ಹೆಬ್ಬೆರಳಿನಿಂದ ಹೀಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ನಿಧಾನಕ್ಕೆ 1 ಸೆಕೆಂಡಿಗೆ 1 ವೃತ್ತದಂತೆ 30 ಸರ್ತಿ ಕ್ಲಾಕ್ ವೈಸ್ ಹಾಗೂ 30 ಸರ್ತಿ ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ತಿರುಗಿಸೋದ್ರಿಂದ ಆ ಬಿಂದು ಉತ್ತೇಜನಗೊಂಡು ರಕ್ತ ಮತ್ತು ಶಕ್ತಿ ಸಂಚಲನೆ ಸುಗಮವಾಗಿ ಹರಿದು ನಮ್ಮಲ್ಲಿ ಚೇತನ ಶಕ್ತಿ ವೃದ್ಧಿ ಆಗುತ್ತೆ.
ರೋಗ ನಿವಾರಣೆ ಮತ್ತು ಇದೇನಂತಂದರೆ ಇಮ್ಯುನಿಟಿ ಸಿಸ್ಟಮ್ನ, ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಪಡಿಸುತ್ತೆ. ಹೀಗೆ 3 ನಿಮಿಷ ಮಾಡಿಕೊಂಡ್ರೆ ಸಾಕು, ದಿನಾಗಲೂ ಮಾಡಿಕೊಳ್ಳೇಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ವೃದ್ಧಿಸಿಕೊಳ್ಳಬಹುದು. ಕೇವಲ 2ರಿಂದ 3 ನಿಮಿಷ ಮಾಡ್ತು ಅಂತಂದರೆ ಸಾಕು. ನಿಜವಾಗ್ಲೂ ನೀವು ಒಮ್ಮೆ ನಿಮ್ಮ ಮನೆಯಲ್ಲೇ ಪ್ರಯೋಗಿಸಿ 15 ದಿನ ಮಾಡಿ ನೋಡಿ, ಅದರ ವ್ಯತ್ಯಾಸ ನಿಮಗೆ ಕಂಡುಬರುತ್ತೆ. ಅತಿ ಮುಖ್ಯವಾದ ಕೆಲವು ಬಿಂದುವಿನ ಬಗ್ಗೆ ಇವತ್ತು ವಿವರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ದಾರಿಲಿ ಹೋಗ್ತಾ ಇರ್ತೀವಿ, ನಾನೇ ಎಷ್ಟೋ ಸತಿ ನೋಡಿದ್ದೇನೆ, ಕೆಲವರಿಗೆ ಮೂರ್ಛೆ ಬಂದುಬಿಡುತ್ತೆ ಅಥವಾ ಕೋಮಾ ಸ್ಟೇಜ್ಗೆ ಹೊಟ್ಟೋಗ್ಬಿಡ್ತಾರೆ. ಆವಾಗ ನಾವು ಏನು ಮಾಡೋದು? ಭಾಳ ಸರಳವಾದ ಒಂದು ಉಪಾಯ ಇದೆ. ನಮ್ಮ ಮೂಗಿನ ಕೆಳಗಡೆ ಮೇಲ್ತುಟಿಯ ಮೇಲೆ ಮಧ್ಯಭಾಗದಲ್ಲಿ ಜೋರಾಗಿ ಬಲವಾಗಿ, ಅಂದರೆ ತುಟಿ ಮೇಲೆ ಸ್ವಲ್ಪ ನೋವಾದರೂ ಪರವಾಗಿಲ್ಲ, ಬಲವಾಗಿ 2ರಿಂದ 3 ನಿಮಿಷ ಹೀಗೆ ಒತ್ತಡ ಕೊಡಬೇಕು. ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ 30 ಸರ್ತಿ ಕ್ಲಾಕ್ ವೈಸ್, 30 ಸರ್ತಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ 1 ನಿಮಿಷ ಆಗುತ್ತೆ. 2ರಿಂದ 3 ನಿಮಿಷ ಕೊಡೋದ್ರೊಳಗಡೆ ಎಂಥ ತೀವ್ರವಾದ ಕೋಮಾಗೆ ಹೋಗಿದ್ರು ಕೂಡ ಪುನಶ್ಚೇತನಗೊಳ್ತಾರೆ, ಪ್ರಜ್ಞೆ ಬಂದ್ಬಿಡುತ್ತೆ. ಇದರ ಜೊತೆಗೆ ಬೇಕಿದ್ದರೆ ಕಿವಿಯ ಲೋಬ್ಸ್ ಅಂತ ಕೇಳ್ತೀವಿ, ಲೋಬ್ಸ್ ಅಂತ ಕರಿತೀವಲ್ಲ, ಕಿವಿ ಚುಚ್ಕೊಳ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಜೋರಾಗಿ ಒತ್ತಡ ಕೊಡಬೇಕು. ಹೀಗೆ ಒತ್ತಡ ಕೊಡೋದ್ರಿಂದ ಅಂದರೆ ನಮ್ಮ ಮೆದುಳಿನಲ್ಲಿ ರಕ್ತ ಸಂಚಲನೆ, ಶಕ್ತಿ ಸಂಚಲನೆ, ಸಮತೋಲನ ಉಂಟಾಗಿ ಪ್ರಜ್ಞೆ ಮರಳಿ ಬರುತ್ತೆ. ಈ ಪಾಯಿಂಟಿನ ಇನ್ನೊಂದು ಅತ್ಯುತ್ತಮವಾದ ಉಪಯೋಗ ಏನಪ್ಪ ಅಂತಂದರೆ, ಡಲ್ಲಾಗಿರ್ತಕ್ಕಂತಹ ಮಕ್ಕಳು, ಸ್ವಲ್ಪ ಮಂಕಾಗಿರ್ತಕ್ಕಂಥವರು ಹಾಗೂ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ತಕ್ಕಂಥ, ಏಕಾಗ್ರತೆ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಹೀಗೆ ಮಾಡ್ತು ಅಂತಂತಂದರೆ, ಇಲ್ಲಿ ಸ್ವಲ್ಪ ಒತ್ತಡವನ್ನು ಕೊಡ್ತು ಅಂತಂದರೆ ತಿರ್ಗಾ ರಕ್ತ ಸಂಚಲನೆ ಸಮತೋಲನಗೊಂಡು ಮತ್ತು ಗ್ರೇ ಫ್ಲೂಯಿಡ್ ವೈಟ್ ಫ್ಲೂಯಿಡ್ ಮಧ್ಯೆ ಬ್ಯಾಲೆನ್ಸ್, ಸಮತೋಲನ ಉಂಟಾಗಿ ಅವರ ನಡವಳಿಕೆ ಮತ್ತು ಓದಿನ ಬಗ್ಗೆ ಆಸಕ್ತಿ ಮತ್ತು ಮನಸ್ಸಿನ ಕೇಂದ್ರೀಕರಿಸಕ್ಕಂಥ ಶಕ್ತಿ ಉತ್ಪತ್ತಿ ಆಗುತ್ತೆ. ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ನಾವೇನಾದರೂ ತಪ್ಪು ಮಾಡಿದ್ರೆ ವುಡ್ ಬೈಟ್ ಅಂತ ಮಾಡ್ಸೋರು, ಹೀಗೆ ಕಿವಿ ಹಿಡ್ಕೊಂಡು. ಅದರ ಉದ್ದೇಶ ಕೂಡ ಏನಪ್ಪ ಅಂತಂದರೆ, ನಮ್ಮ ಮೆದುಳು ಚುರುಕಾಗಿ ತಪ್ಪು ಮಾರ್ಗದಲ್ಲಿ ನಡೆಯದಂತೆ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಇದಕ್ಕಿದೆ. ಅದಕ್ಕೆ ನಮ್ಮಲ್ಲಿ ಹಿಂದೆ ಇಲ್ಲಿ ಯಾಕೆ ಎಲ್ಲ ಕಿವಿ ಚುಚ್ಕೋಬೇಕು ಅಂತ ಹೇಳ್ತಾ ಇದ್ದಿದ್ದು. ಇದು ಒಂದೇ ಅಲ್ಲ, ಲಂಗ್ಸನ್ನು ಕೂಡ ನಿಯಂತ್ರಣ ಮಾಡೋದ್ರಿಂದ ಆಸ್ತಮದ ಸಂಬಂಧಿತ ರೋಗಗಳು ಕೂಡ ಬರೋದಿಲ್ಲ. ಇದು ಅಂದರೆ ಇವಾಗ ನಾವು ಯಾರು ಕೋಮಾಗಿ ಹೋಗಿರ್ತಾರೋ ಅಥವಾ ಫಿಟ್ಸ್ ಬರುತ್ತೆ ನೋಡಿ, ಅದರವಾಯು, ಅಂಥವ್ರ ಬಾಯಲ್ಲಿ ನೊರೆ ಬಂದು ಅದರವಾಯು ಬಂದಾಗ ಕೂಡ ಇದೇ ಪಾಯಿಂಟ್ಗಳನ್ನ ಒತ್ತೋಡೋದ್ರ ಒತ್ತುವಿಕೆಯಿಂದ ಚೆನ್ನಾಗಿ ಒತ್ತಡ ಕೊಡೋದ್ರಿಂದ ಅತಿ ಶೀಘ್ರದಲ್ಲೇ ಗುಣಮುಖರಾಗ್ಬಿಡ್ತಾರೆ. ಸೊ ನಾವು ಇವಾಗ 2 ಪಾಯಿಂಟ್ಗಳನ್ನ ಕಲ್ತ್ಕೊಂಡ್ವಿ. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಅಕಸ್ಮಾತ್ ಯಾರಿಗಾದರೂ ಯಾವುದೇ ಕಾರಣಕ್ಕಾದರೂ ಇವಾಗ ರಕ್ತಸ್ರಾವ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹೆಮರೇಜ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ, ಅಥವಾ ಮಾಸಿಕ ಧರ್ಮದ ನಿಯಂತ್ರಣದಲ್ಲಿ ಅಡಚಣೆ ಉಂಟಾಗಿ, ಅಂದರೆ ಮೆನ್ಸ್ಟ್ರಿಯಲ್ ಸೈಕಲ್ನಿಂದ ತೊಂದರೆ ಆಗಿರ್ತಕ್ಕಂಥ ಮೆನ್ಸ್ಟ್ರಿಯಲ್ ಹೆವಿ ಬ್ಲೀಡಿಂಗ್ ಇರ್ಬೋದು, ಈ ಥರ ಯಾವುದೇ ಕಾರಣಕ್ಕೆ ಎಕ್ಸೆಸಿವ್ ಬ್ಲೀಡಿಂಗ್ ಅಂತ ಕರಿತೀವಲ್ಲ, ಆ ಥರ ಒಂದು ಸಂದರ್ಭ ಬಂತು ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇದು ನಮ್ಮ ಎಲ್ಬೋ, ಈ ಎಲ್ಬೋ ಮಧ್ಯದಲ್ಲಿ ಮುಂಭಾಗದಲ್ಲಿ ಜೋರಾಗಿ ಹೆಬ್ಬೆರಳಿನಿಂದ ಅಥವಾ ಯಾವುದಾದ್ರೂ ಬ್ಲಂಟ್ ಇನ್ಸ್ಟ್ರೂಮೆಂಟ್, ಪೆನ್ನೋ ಪೆನ್ಸಿಲ್ಲೋ ಅದನ್ನು ತಗೊಂಡು ಅಥವಾ ಚಮಚದ ಒಂದು ತುದಿಯಿಂದ ಜೋರಾಗಿ ಈಗಾಗಲೇ ತಿಳಿಸ್ಕೊಟ್ಟಂಗೆ 1 ಸೆಕೆಂಡ್ಗೆ ಒಂದಾವರ್ತಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 33 ಸರ್ತಿ ಮಾಡಿದ್ರೆ 1 ನಿಮಿಷ ಆಗುತ್ತೆ. 2ರಿಂದ 3 ನಿಮಿಷ ಈ ಥರ ಜೋರಾಗಿ ಒತ್ತಡ ಕೊಡೋದ್ರಿಂದ ಯಾವುದೇ ರಕ್ತಸ್ರಾವ ಇದ್ದರೂ ತಕ್ಷಣವೇ ಅದು ನಿಯಂತ್ರಣದಲ್ಲಿ ಬಂದ್ಬಿಡತ್ತೆ. ಎಷ್ಟು ಸುಲಭ ಮತ್ತು ಸರಳವಾದ ಉಪಾಯ. ಇದರ ಹಿಂದೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಸುಮ್ಮನೆ ಬ್ಲೈಂಡಾಗಿ ಏನು ಮಾಡ್ತಕ್ಕಂಥದ್ದು ಅಲ್ಲ. ಇಲ್ಲಿ ಇದು ಪೆರಿಕಾರ್ಡಿಯಂ ಮೆರಿಡಿಯನ್ ಅಂತ ಕರಿತೀವಿ. ಅಂದರೆ ಇದು ಚೆಸ್ಟ್, ಹಾರ್ಟ್ ಮತ್ತು ಲಂಗ್ಸ್ಗೆ ಕವಚ. ಅದರ ಈ ಬಿಂದುವಿನಲ್ಲಿ ಒತ್ತಡ ಕೊಡೋದ್ರಿಂದ ತಿರ್ಗಾ ನಿಯಂತ್ರಣಗೊಳ್ಳುತ್ತೆ ಹರಿವು, ರಕ್ತದ ಹರಿವು. ಹಾಗಾಗಿ ಎಕ್ಸಸ್ ಅಂದರೆ ಅದು ತೀವ್ರತೆ ಹೆಚ್ಚಾಗಿರಲಿ ಅಥವಾ ಕುಂದಿರಲಿ, ಇದು ನಿಯಂತ್ರಿಸಲ್ಪಡುತ್ತದೆ. ಹಾಗಾಗಿ ಬ್ಲೀಡಿಂಗ್ ನಿಂತು ಹೋಗ್ಬಿಡುತ್ತೆ. ನಾನು ಇದನ್ನು ಸಾವಿರಾರು ಅಂದರೆ ರೋಗಿಗಳ ಬಗ್ಗೆ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಇದರಲ್ಲಿ
99% ಸಕ್ಸಸ್ ಆಗಿದೆ. ಭಾಳ ಸರಳ. ಈ ಥರ ಜೋರಾಗಿ ಒತ್ತಡ ಕೊಡಬೇಕು. ಅವ್ರಿಗೆ ನೋವಿದ್ರೂ ಪರವಾಗಿಲ್ಲ, ಕಿರ್ಚ್ಕೊಂಡ್ರೂ ಪರವಾಗಿಲ್ಲ, ಜೋರಾಗಿ ಒತ್ತಡ ಕೊಡೋದ್ರಿಂದ ರಕ್ತಸ್ರಾವ ತಕ್ಷಣವೇ ಹತೋಟಿಯಲ್ಲಿ ಬಂದ್ಬಿಡತ್ತೆ. ಸೊ ಇವಾಗ ನಾವು ಕಲ್ತಂಥ ಪಾಯಿಂಟ್ ಏನಪ್ಪ ಅಂತಂದರೆ, ನಮ್ಮ ದೇಹದ ಯಾವ ಭಾಗದಲ್ಲಿ ಒತ್ತಡ ಕೊಡಬೇಕು ಅಂತಕ್ಕಂಥ ತುಲ್ಯಾರ್ಥದ ಮೂಲಕ ತಿಳ್ಕೊಬೋದು. ಮಂಡಿ ನೋವಿದ್ದರೆ ಎಲ್ಲಿ ಕೊಡಬೇಕು, ಎಲ್ಬೋ ನೋವಿದ್ದರೆ ಎಲ್ಲಿ ಕೊಡಬೇಕು, ಅಥವಾ ಆ್ಯಂಕಲ್ ನೋವಿದ್ದರೆ, ರಿಸ್ಟ್ ನೋವಿದ್ದರೆ ಎಲ್ಲಿ ಕೊಡಬೇಕು ಅನ್ನೋದು ಇವಾಗ ನಮಗೆ ಸೂಕ್ಷ್ಮವಾಗಿ ಗೊತ್ತಾಯಿತು. ಅದೇ ರೀತಿಯಲ್ಲಿ ಕೋಮಾಗೆ ಹೋಗಿದ್ದಾಗ ಹೇಗೆ ಮಾಡಬೇಕು, ಅಥವಾ ನಾವು ಸದಾ ಯುವಕರಾಗಿರ್ಬೇಕಾದ್ರೆ ಎಂತ ಎಲ್ಲಿ ಕೊಡಬೇಕು ಅಂತಕ್ಕಂಥ ಪಾಯಿಂಟ್ಗಳು ಗೊತ್ತಾಯಿತು. ರಕ್ತಸ್ರಾವದ ಬಗ್ಗೆ ಗೊತ್ತಾಯಿತು. ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಇವಾಗ ಮಾನಸಿಕವಾಗಿ ಸ್ವಲ್ಪ ಆಯಾಸ ಆಗಿರುತ್ತೆ. ಫಿಸಿಕಲ್ ಎನರ್ಜಿಗೆ ಈ ಪಾಯಿಂಟ್ ಆಯಿತು. 2-3 ಗಂಟೆಗಳು ಅಥವಾ 4 ಗಂಟೆ ಇವಾಗ ಕಚೇರಿಗಳಲ್ಲಿ ತುಂಬ ಒತ್ತಡದಿಂದ ಕೆಲಸ ಮಾಡ್ತೀವಿ, ಕಾಫಿ ಟೀ ಬೇಕು ಅನ್ಸುತ್ತೆ ಅಂತಂದರೆ, ಅದರ ಬದಲು ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಹೇಗೆ ಅದನ್ನು ಜಾಸ್ತಿ ಮಾಡ್ಕೋಬೋದು ಅಂತಕ್ಕಂಥ ಒಂದು ಉತ್ತಮವಾದ ಬಿಂದು ಇದೆ. ಅದು ಯಾವುದಪ್ಪ ಅಂತಂದರೆ, ನಾವು ಹೀಗೆ ಕೂತ್ಕೊಂತು ಅಂತಂದರೆ ನಮ್ಮ ಭುಜ ಇವಾಗ ಈ ನಮ್ಮ ಅಂಗಿನಲ್ಲಿ ಇಲ್ಲೊಂದು ಹೊಲಿಗೆ ಇದೆ, ಇಲ್ಲೊಂದು ಹೊಲಿಗೆ ಇದೆ, ಇವೆರಡೂ ಸೇರ್ಕೊಳ್ತಕ್ಕಂತಹ ಜಾಗ. ಇಲ್ಲಿ ಜೋರಾಗಿ ಈಗಾಗಲೇ ನಾನು ತಿಳಿಸ್ಕೊಟ್ಟಂಗೆ 1 ಸೆಕೆಂಡ್ಗೆ 1 ಆವರ್ತಿ ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ 30 ಸರ್ತಿ ಕ್ಲಾಕ್ ವೈಸ್, 30 ಸರ್ತಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಒತ್ತಡ ಕೊಡ್ತು ಅಂತಂದರೆ 1 ನಿಮಿಷ ಆಗುತ್ತೆ. 2-3 ನಿಮಿಷ ಮಾಡಿ ತಕ್ಷಣವೇ ನಾವು ಪ್ರಸನ್ನ ಚಿತ್ರ ಆಗಿಬಿಡ್ತೀವಿ. ಆಯಾಸ ಪರಿಹಾರ ಆಗತ್ತೆ. ಮಾನಸಿಕವಾಗಿ ನಮ್ಮ ಸ್ವಾಸ್ಥ್ಯ ಬಹಳ ಮೇಲಕ್ಕೆ ಹೋಗ್ಬಿಡುತ್ತೆ. ಅಂದರೆ ಪುನಶ್ಚೇತನಗೊಳ್ತೀವಿ ಅಂತಕ್ಕಂಥದ್ದು ಈ ಉತ್ತಮವಾದ ಪಾಯಿಂಟ್ ಇದು. ಇಟ್ ವಿಲ್ ಅಬ್ಸರ್ವ್ ಕಾಸ್ಮಿಕ್ ಎನರ್ಜಿ, ದಿಸ್ ಪಾಯಿಂಟ್ ವಿಲ್ ಅಬ್ಸರ್ವ್ ಫಿಸಿಕಲ್ ಎನರ್ಜಿ. ಈ ಎರಡೂ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಆರೋಗ್ಯ ಭಾಳ ಸುಧಾರಿಸುತ್ತೆ. ಅಂದರೆ ಶಕ್ತಿಯುತರಾಗ್ಬಿಡ್ತೀವಿ, ಪ್ರಸನ್ನಚಿತ್ರ ಆಗ್ತೀವಿ, ಒಂಥರ ಇವಾಗ ಡಿಪ್ರೆಷನ್ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ಇದೇ ರೀತಿಯಲ್ಲಿ ಇನ್ನೂ ಒಂದು ಅತಿ ಮುಖ್ಯವಾದ ಆಕ್ಯುಪಾಯಿಂಟ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದೇನಪ್ಪ ಅಂತಂದರೆ, ಈಗ ನಾನಾಗಲೇ ಈ ಒತ್ತಡದ ಬಗ್ಗೆ ಹೇಳ್ತಾ ಇದ್ದೆ. ನನ್ನ ಕ್ಲಿನಿಕ್ಗೆ ಸುಮಾರು ಜನ, ಅಂದರೆ ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಕೇವಲ 30-35 ವರ್ಷದ ಯುವಕ ಯುವತಿಯರು ಟೆನ್ಷನ್ನಿಂದ ಬರ್ತಾರೆ. IT ಕಂಪ್ನಿಗಳು ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತಗೊಳ್ತಾರೋ ವ್ಯಾಪಾರಸ್ಥರು ಎಲ್ಲ ಅತಿ ತೀವ್ರವಾದ ಮಾನಸಿಕ ಖಿನ್ನತೆ ಮತ್ತು ಪ್ರೆಷರ್ಗೆ ಒಳಗಾಗಿ ತಾವು ಬೇರೆ ಬೇರೆ ಕಡೆ ಚಿಕಿತ್ಸೆ ತಗೊಂಡು ಅದರಿಂದ ಅಷ್ಟೇನೂ ಗುಣಮುಖರಾಗದೆ ಬಂದಿದ್ದಾರೆ. ಅಂದರೆ ನಾನು ಯಾರನ್ನೂ ಕಡೆಗಣಿಸ್ತಾ ಇಲ್ಲ, ಯಾವ ಪದ್ಧತಿಯನ್ನು, ಇದು ನನ್ನ ಅನುಭವ. ಅವ್ರು ಬಂದು, ಸರ್ ನಾವು ಈ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ, ಸರಿ ಹೋಗ್ತಾ ಇಲ್ಲ, ಈ ಖಿನ್ನತೆಯಿಂದ ಮತ್ತು ಒತ್ತಡದಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತ ಕೇಳಿದಾಗ ನನಗೆ ನಮ್ಮ ಪದ್ಧತಿಯಲ್ಲಿ ಒಂದು ಮುಖ್ಯವಾದ ಬಿಂದು ಏನಪ್ಪ ಅಂತಂದರೆ, ಈ ಕಿರುಬೆರಳಿನ ಕೆಳಗಡೆ ರಿಸ್ಟ್ ಅಂತೀವಲ್ಲ, ಈ ರಿಸ್ಟ್ ಜಾಗದಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ. ಇದಕ್ಕೇನು ಹೆಸರೇನಿಲ್ಲ. ಈ ಜಾಗದಲ್ಲಿ ಬಲವಾಗಿ 3 ನಿಮಿಷ ಕಾಲ ಒತ್ತಡ ಕೊಡಬೇಕು. ಕ್ಲಾಕ್ ವೈಸ್ 30 ಸರ್ತಿ, ಆ್ಯಂಟಿ ಕ್ಲಾಕ್ ವೈಸ್ 30 ಸರ್ತಿ. ನಾನು ಈಗಾಗಲೇ ಹೇಳ್ಕೊಟ್ಟಂಗೆ ಜೋರಾಗಿ ಒತ್ತಡ ಕೊಡಬೇಕು, ನೋಬೇಕು. ಇದೇನಪ್ಪ ಅಂತಂದರೆ, ಈ ಪಾಯಿಂಟ್ ಇದೇನಂತಂದರೆ ಲಂಗ್ಸು ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ ಇದು. LU9 ಅಂತ ಕರಿತೀವಿ ಚೈನೀಸ್ ಆಕ್ಯುಪ್ರೆಷರಲ್ಲಿ. ಮತ್ತು ಹಾರ್ಟ್ 7, ಈ ಎರಡೂ ಪಾಯಿಂಟ್ ಇಲ್ಲೇ ಬರೋದ್ರಿಂದ ಇವೆರಡು ಏನು ಮಾಡುತ್ತೆ ಅಂತಂದರೆ ಮೆದುಳಿಗೆ ರಕ್ತವನ್ನು ಮತ್ತು ಶಕ್ತಿಯನ್ನು, ಅಂದರೆ ಬಯೋ ಎನರ್ಜಿ, ಜೀವಕಾಂತ ಶಕ್ತಿಯ ಹರಿವನ್ನು ವೃದ್ಧಿ ಮಾಡುತ್ತೆ. ಹಾಗಾಗಿ ಮಾನಸಿಕವಾಗಿ ನಾವು ಇದಕ್ಕೆ ಸ್ಟೇಟ್ ಆಫ್ ಮೈಂಡ್ ಅಂತ ಕರಿತೀವಿ. ಅಂದರೆ ನಂಬರ್ ಆಫ್ ಥಾಟ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಅದು ಬೀಟಾ ಲೆವೆಲಿಂದ ಆಲ್ಫಾಗೆ ಬರುತ್ತೆ. ಏನಿದು ಬೀಟಾ ಆಲ್ಫಾ ಅಂತಂದರೆ, ನಮ್ಮ ಮಾನಸಿಕ ಇವಾಗ ನಮ್ಮ ಯೋಚನೆಗಳ ಲಹರಿ 1 ಸೆಕೆಂಡಿಗೆ 15-16ರಿಂದ ಮೇಲ್ಪಟ್ಟಿದ್ರೆ ಅದನ್ನು ಬೀಟಾ ಲೆವೆಲ್ ಅಂತ ಕರಿತೀವಿ. ಆ ಸ್ಥಿತಿಯಲ್ಲಿ ಮನಸ್ಸು ಗೊಂದಲಮಯವಾಗಿರುತ್ತೆ, ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಯಾವಾಗ ಈ ಬಿಂದುವಿನಲ್ಲಿ ನಾವು ಜೋರಾಗಿ 3 ನಿಮಿಷ ಕಾಲ ಒತ್ತಡ ಕೊಡ್ತೀವೋ, ಬೀಟಾ ಲೆವೆಲಿಂದ ಆಲ್ಫಾ ಲೆವೆಲ್ಗೆ ಬಂದುಬಿಡುತ್ತೆ ಮಾನಸಿಕ ಸ್ಥಿತಿ. ಆಲ್ಫಾ ಲೆವೆಲ್ ಏನಪ್ಪ ಅಂದರೆ 8ರಿಂದ 16 ಥಾಟ್ಸ್, ಯೋಚನೆಗಳು ಪರ್ ಸೆಕೆಂಡ್. ಅಂದರೆ ಇದ್ದಿದ್ದರಲ್ಲೇ ಪ್ರಶಾಂತವಾಗುತ್ತೆ ಮನಸ್ಸು. ಇವಾಗ ಬೀಟಾ ಲೆವೆಲಲ್ಲಿ ಏನಂತಂದರೆ ಮಾನಸಿಕ ಸ್ಥಿತಿ, ನಾವು ಕಾರೋ ಸ್ಕೂಟ್ರೋ ಸೈಕಲೋ ಡ್ರೈವ್ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳೋಣ.
ಯಾರಾದರೂ ಅಡ್ಡ ಬಂತು ಅಂತಾರೆ ಬೈಯೋಣ ಅನಿಸ್ಬಿಡುತ್ತೆ, ನಮ್ಗೆ ಅರಿವಿಲ್ಲದೆ ಬೈದ್ಬಿಡ್ತೀವಿ, ಏಯ್ ಹೊಡೆಯೋಕ್ಕೆ ಹೊಟ್ಟೋಗ್ಬಿಡ್ತೀವಿ. ಆದರೆ ಈ ಬಿಂದುವಿನ ಮೇಲೆ ಒತ್ತಡ ಕೊಡೋದ್ರಿಂದ ಮಾನಸಿಕ ಸ್ಥಿತಿ ಕೊನೆ ಪಕ್ಷ ಆಲ್ಫಾ ಲೆವೆಲ್ಗೆ ಬರುತ್ತೆ. ಇನ್ನೂ ಜಾಸ್ತಿ 3ರಿಂದ ಜಾಸ್ತಿ ಮಾಡಿಕೊಡ್ತು ಅಂದರೆ ಎಷ್ಟೋ ಸತಿ ಕೆಲವು ಅಂದರೆ ಇವಾಗ ಅಗ್ರೆಸಿವ್ನೆಸ್ ಇರುತ್ತೆ ಮಕ್ಕಳಿಗೆ. ನಾನು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಂಥ ಮಕ್ಕಳು ತೀರಾ ಉಗ್ರ ಸ್ವರೂಪವನ್ನು ಅಂದರೆ ಅಗ್ರೆಸಿವ್ನೆಸ್ ಯಾರಿಗಿರುತ್ತೋ ಅಂಥವ್ರಿಗೆ ಕೂಡ ನಾನು ಇದನ್ನು ಕೊಟ್ಟು ಬರೀ ಯಾವ ಔಷಧಿಯ ನೆರವೇ ಇಲ್ಲದೆ ಈ ಬಿಂದುವಿನ ಮೇಲೆ ಒತ್ತಡ ಕೊಟ್ಟು ಸರಿ ಮಾಡಿದ್ದೇನೆ. ವಿಸ್ಮಯಕಾರಿ ರಿಸಲ್ಟ್ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ವೈಜ್ಞಾನಿಕವಾಗಿ ಏನಪ್ಪ ಅಂತಂದರೆ ಈ ಬಿಂದು ಮೆದುಳಿಗೆ ರಕ್ತವನ್ನು ಶಕ್ತಿಯನ್ನು ನಿಯಂತ್ರಿಸಲ್ಪಡ್ತಕ್ಕಂತಹ ಬಿಂದು. ಹಾಗಾಗಿ ಇಲ್ಲಿ ಒತ್ತಡ ಕೊಡೋದ್ರಿಂದ ಇನ್ಸೋಮ್ನಿಯಾ ಅಂದರೆ ನಿದ್ರಾಹೀನತೆ ಕೂಡ ಸರಿಪಡಿಸಬಹುದು, ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ದೃಢಪಡಿಸ್ಬೋದು, ಅಂದರೆ ಅದನ್ನು ಸ್ಟ್ರಾಂಗ್ ಮಾಡ್ಬೋದು, ಕೇಂದ್ರೀಕರಿಸ್ಬಹುದು. ಅಂದರೆ ಡೋಲಾಯಮಾನವಾದ ಮಾನಸಿಕ ಸ್ಥಿತಿಯನ್ನು ಕೂಡ ನಿಯಂತ್ರಣಕ್ಕೆ ತರ್ತಕ್ಕಂಥ ಅತ್ಯುತ್ತಮವಾದ ಬಿಂದು ಇದು. ಭಾಳ ಸರಳ, ಕೇವಲ 2ರಿಂದ 3 ನಿಮಿಷ ಈ ಬಿಂದುವಿನ ಮೇಲೆ ತೀವ್ರವಾದ ಒತ್ತಡವನ್ನು ಕೊಡೋದ್ರಿಂದ ನಮ್ಮ ಮಾನಸಿಕ ಸ್ಥಿತಿ ಒಂದು ಸ್ಥಿಮಿತಕ್ಕೆ ಬರುತ್ತೆ, ಏರ್ಪೇರೆಲ್ಲ ನಿಂತೋಗ್ಬಿಡುತ್ತೆ. ಅಂದರೆ ಮಾನಸಿಕ ಅಸ್ವಸ್ಥವಾಗಿರ್ತಕ್ಕಂತಹ ರೋಗಿಗಳಿಗೆ ಕೂಡ ಈ ಬಿಂದುವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಭಾಳ ಸಲಹೆ ಮಾಡ್ಬೋದು. ಸೊ ಇವಾಗ ನಾವು ಏನಪ್ಪ ಕಲ್ತ್ವಿ ಅಂತಂದರೆ ಆಂಗ್ಸೈಟಿ ಪಾಯಿಂಟ್ ಅಂತ ಕರಿತೀವಿ. ಆಂಗ್ಸೈಟಿ, ಆ್ಯಂಗರ್, ಟೆನ್ಷನ್, ಸ್ಟ್ರೆಸ್. ಆ್ಯಕ್ಚುಲಿ ಈ ಬಿಂದುವಿನ ಮೇಲೆ ದಿನ ಪ್ರತಿಯೊಬ್ಬರು 2ರಿಂದ 3 ನಿಮಿಷ ಒತ್ತಡ ಕೊಡೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಅರಿವಿಲ್ದೇ ಇದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಕಾಯಿಲೆಗಳು ಬಂದುಬಿಟ್ಟಿರುತ್ತೆ. ಇವಾಗ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಆ ಕಾಯಿಲೆಗಳಿಗೂ ಇದಕ್ಕೂ ನೇರವಾದ ಸಂಬಂಧ ಇದೆ, ಯಾರಿಗೂ ಗೊತ್ತೇ ಇರಲ್ಲ. ಯಾತಕ್ಕಪ್ಪ ಹೇಗಪ್ಪ ಸಂಬಂಧ ಇದೆ ಅಂತಂದರೆ, ಉದಾಹರಣೆಗೆ ನಾವು ಡಯಾಬಿಟಿಕ್ ನಮ್ಮ ಪದ್ಧತಿಯ ಪ್ರಕಾರ ಏನಪ್ಪ ಅಂದರೆ ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್. ಅದೇ ಸ್ವಂತ ಕಾಯಿಲೆ ಅಲ್ಲ, ಇದೊಂದು ಪರಿಣಾಮ ಅಷ್ಟೇ. ಏನು ಅಂತಂದರೆ ನಾವು ಊಟ ಮಾಡಬೇಕಾದ್ರೆ ಅಥವಾ ಏನನ್ನೇ ಆಹಾರ ಸೇವಿಸಬೇಕಾದ್ರೆ ನಮ್ಮ ಬಾಯಲ್ಲಿ ಸಲೈವ ಇರಬೇಕು. ಸಲೈವ ಏನು ಮಾಡುತ್ತೆ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಸಲೈವ ಉತ್ಪತ್ತಿ ಆಗುತ್ತೋ ಸಲೈವರಿ ಗ್ಲ್ಯಾಂಡ್ಸಿಂದ ಅದೇ ಪ್ರಮಾಣದಲ್ಲಿ ಬೇರೆ ಎಲ್ಲ ಡೈಜೆಸ್ಟಿವ್ ಸೆಕ್ರೇಷನ್ಸು ಉತ್ಪತ್ತಿ ಆಗುತ್ತೆ. ಈ ಸಲೈವ ಇಸ್ ದಿ ಲೀಡರ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್, ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಇದರಿಂದ ನಿಯಂತ್ರಿಸಲ್ಪಡುತ್ತೆ. ಅದು ನಾವು ತಿಂದಿದ್ದ ಆಹಾರ ಎಲ್ಲ ಮೊದಲನೇ ಧಾತು ಅಂದರೆ ರಸ ಅಥವಾ ಪ್ಲಾಸ್ಮಾ ಆಗಿ ಕನ್ವರ್ಟ್ ಆಗುತ್ತೆ. ಆ ಪ್ಲಾಸ್ಮಾ pH ಫ್ಯಾಕ್ಟರ್ನ ಸ್ಟೆಬಿಲಿಟಿ ಕೊಡುತ್ತೆ. ಮತ್ತು ಯಾವ ಪ್ರಮಾಣದಲ್ಲಿ ಸಲೈವ ಉತ್ಪತ್ತಿ ಆಗಿರುತ್ತೋ ಬೇರೆ ಡೈಜೆಸ್ಟಿವ್ ಸೆಕ್ರೇಷನ್ಸು ಅದೇ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ. ಇದರ ಮುಂದಿನ ಇನ್ನೂ ಹೆಚ್ಚು ವಿವರಣೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡ್ತೇವೆ. ಅದುವರೆಗೂ ನೋಡ್ತಾ ಇರಿ ಬಸವ ಟಿವಿಯನ್ನು. ಎಲ್ಲ ವೀಕ್ಷಕರಿಗೆ ಪುನಃ ಮತ್ತೊಮ್ಮೆ ಶರಣಾರ್ಥಿ, ನಮಸ್ಕಾರ.